ಇವತ್ತವ್ರು ತುಂಬಾ ಅರ್ಜೆಂಟ್ ಕೆಲಸ ಇದೆಯಂತೆ, ನಾಳೆ ಅಲ್ಲ ನಾಡ್ದು ಬರ್ಬೇಕಂತೆ. ನಾಡದ್ದ? ನಾನ್ ಬಂದಿರೋದು ಅರ್ಜೆಂಟ್ ವಿಷಯ ಮಾತಾಡಕ್ಕೆ ಅಂತ ಹೇಳು. ನೀವೇನ್ ಮಾಡಿದ್ರು ಇವತ್ತವ್ರು ನೋಡಕ್ಕಾಗಲ್ಲ. ದಾರಿ ಬಿಡಯ್ಯ. ಸಾಧ್ಯ ಇಲ್ಲ. ಆಂಟೋನಿ, ಎಷ್ಟು ಪಪ್ಪು ನಿನಗೆ? ಪೊಲೀಸ್ನವ್ರ ಮೇಲೆ ಕೈ ಮಾಡ್ತೀಯ ಬಾಸ್ಟರ್ಡ್? ವಯಸ್ಸಾದ್ರೂ ಇನ್ನೂ ಚರ್ಬಿ ಇಳಿದಿಲ್ಲ ಅಂತ ಕಾಣುತ್ತೆ. ಏಯ್, ಇವನ್ನ ಯಾವ್ದಾದ್ರು ಸ್ಟೇಷನ್ಗೆ ಹೇಳ್ಕೊಂಡು ಹೋಗಿ ಸಾಯೋ ಹಾಗೆ ಬೆಂಡೆತ್ರು. ಕಾಲ್ ದ ಸ್ಪೆಷಲ್ ಸ್ಕ್ವಾಡ್. ಕಮಿಷನರ್, ನನ್ನ ಮಾತು ಕೇಳಿ. ನೀವು ಮಾಡ್ತಿರೋ ತಪ್ಪು. ನೀವು ಏನೇ ಮಾಡಿದ್ರು ನ್ಯಾಯ ಸಿಗೋರ್ಗೆ ನಾನು ಬಿಡಲ್ಲ. ಆ ಫೈಲ್ ನಿಮ್ ಕೈಯಿಂದಾನೆ ತೆಗೆಸ್ತೀನಿ. ಕಮಿಷನರ್, ಸೋ ವಾಟ್? ರಿಟೈರ್ ಆಗೋಕ್ ಮುಂಚೆನೆ ನೀನು ಮನೆಗೆ ಹೋಗ್ಬೇಕು ಅನ್ನೋ ಇಚ್ಛೆ ಇದ್ರೆ ಹೇಳ್ಬಿಡು, ಕಳಿಸ್ತೀನಿ. ಹಾಗಲ್ಲ ಸರ್, ಕರ್ತವ್ಯಕ್ಕೋಸ್ಕರ ತನ್ನ ಜೀವನ ಮುಡುಪಾಗಿತ್ತವನ್ನ ಕತ್ಲೆ ಕೊನೆ ಕೊಡೋಕೆ ನ್ಯಾಯ ಅಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೇ. ಯಾರ ಮುಂದೆ ನಿಂತು ಮಾತಾಡ್ತಿದ್ದೀನಿ ಅಂತ ಗೊತ್ತು ತಾನೆ? ಎಲ್ಲಿ ನೋಡು, ಆ ಆಂಟೋನಿ ಜೀವಂತವಾಗಿರ್ಬೇಕಾದ್ರೆ ಈ ಫೈಲು ಕೊಯ್ರಿ ಎಲ್ಲ ಬಿಟ್ಟು ಬಾಯಿ ಮುಚ್ಕೊಂಡು ಬಿದ್ದಿರೋ ಕೇಳು. ಇಲ್ಲ ಅವನ್ ಮಗಳ ಸಮಾಧಿ ಪಕ್ಕದಲ್ಲೇ ರಾತ್ರಿ ಇವನ್ ಸಮಾಧಿ ಕಟ್ಟೋದು ಮಂತ್ರಿಗಳಿಗೆ ಸೊಳ್ಳೆ ಹೊಡೆದಷ್ಟೇ ಸುಲಭ. ಅಂದ್ರೆ ಫೈಲ್ ನಿಮ್ಮ ಹತ್ರ ಇದೆ ಅಂತ ಆಯ್ತು. ಇನ್ಸ್ಪೆಕ್ಟರ್, ನಿನ್ ತಲೆ ಒಳಗೆ ಯಾವುದಾದ್ರೂ ಕೆಟ್ಟ ಹುಳ ಇದ್ರೆ ಕಿತ್ತಾಕು. ಅದನ್ನ ಬಿಟ್ಟು ನಮ್ ತಲೆ ತಿಂದ್ಯೋ ಗೊತ್ತಿದೆಯಲ್ಲ. ರೋಡ್ನಲ್ಲಿ ಆಕ್ಸಿಡೆಂಟ್ ಆಗಿ ಹೋಟೆಲ್ ರೂಮ್ಸ್ ನಲ್ಲಿ ನೇಣು ಹಾಕೊಂಡು ಎಷ್ಟು ಜನ ಸತ್ತಿದ್ದಾರೆ ಅಂತ. O most holy Virgin, you are chosen by the most adorable Trinity from all eternity to be the most pure mother of Jesus. O tender mother of the afflicted, grant me in my present necessities a special protection, relying on the infinite mercies of a divine Son, and penetrated with confidence in their powerful intercession. I most humbly entreat you to intercede for me for the favors which I petition for in this novena. If it be holy will of God to grant them, if not ask for me whatever graces I most stand in need of. Amen. Sir? Coffee? Have it, sir. Thank you. You bastards!
ಹಲೋ, ಐ ಆಮ್ ಆಂಟನಿ ಹಿಯರ್. ಹೌ ಆರ್ ಯು ಮಿಸ್ಟರ್ ಕಮಿಷನರ್? ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ದೀಯಪ್ಪ ಆಂಟೋನಿ? ಏನ್ ಫೋನ್ ಮಾಡಿದ್ದು? ನೀನು ಬಚ್ಚಿಟ್ರ ಫೈಲ್ನ ಓಪನ್ ಮಾಡಿ ತಪ್ಪನ್ನ ಒಪ್ಕೊಂಡು ಹುಡುಗರನ್ನ ಜೈಲಿಗೆ ಕಳಿಸು. ಇಲ್ಲ ನೀನು ನಿನ್ನ ಕಂತ್ರಿ ಮಂತ್ರಿ ಇನ್ನು ಮುಂದೆ ಬಹಳ ಕಷ್ಟ ನಷ್ಟಗಳನ್ನ ಅನುಭವಿಸ್ತೀರ ಅಂತ ಎಚ್ಚರಿಕೆ ನೀಡಕ್ಕೆ ಫೋನ್ ಮಾಡ್ತಿದ್ದೀನಿ. ಎಂಥ ಫೂಲಯ್ಯ ನೀನು. ಬೂತ್ ಹಾಕಿರೋ ಹೆಣನ ಮತ್ತೆ ಯಾರಾದ್ರೂ ಹೊರಗೆ ತೆಗಿತಾರ? ಯಾಕೆ ತೆಗಿಯಲ್ಲ? ಕೇಸ್ ರಿಓಪನ್ ಆದಾಗ ಪೋಸ್ಟ್ ಮಾರ್ಟಮ್ ಮಾಡಕ್ಕೆ ಕದ್ದು ಹೂತಾಕಿದ ಹೆಣನ್ನ ನಾನೇ ತೆಗೆಸಿದ್ದೀನಿ, ಶಿಕ್ಷೆನೂ ಕೊಡ್ಸಿದ್ದೀನಿ. ಗೊತ್ತಿರ್ಬೇಕಲ್ಲ. ಬೂತ್ ಹಾಕಿರೋ ಹೆಣನ ಹೊರಗೆ ತೆಗಿಬಹುದು, ಆದ್ರೆ ಸುಟ್ಟು ಹಾಕಿರೋ ಫೈಲ್ನ ಹೇಗ್ ಸೃಷ್ಟಿ ಮಾಡ್ತೀಯ? ಓ, ನ್ಯಾಯಕ್ಕೆ ಬೆಂಕಿ ಇಟ್ಟಾಗೋಯ್ತಾ? 1 ವಾರ ಟೈಮ್ ಕೊಡ್ತೀನಿ. ಎಲ್ಲ ತಪ್ಪನ್ನು ಒಪ್ಕೊಂಡು ಶಿಕ್ಷೆ ಅನುಭವಿಸಿ. ಇಲ್ಲ ನಿಮಗ್ ಶಿಕ್ಷೆ ನಾನೇ ಕೊಡ್ಬೇಕಾಗತ್ತೆ. ಮೈಂಡೆಡ್. ಏಯ್, ಇಡೆಯ ಫೋನ್ನ. ನಡೆಯೋಕ್ ಒಂದಿಷ್ಟು ಮೈಯಲ್ಲಿ ತ್ರಾಣ ಇಲ್ಲ, ತಲೆ ಎಲ್ಲ ಮಾತಾಡ್ತೀಯ ಬದ್ಮಾಶ್. ನಿನ್ ಕೈಲಿ ಏನೇ ಮಾಡೋಕ್ ಸಾಧ್ಯ? ಬೆಟ್ಟ ಕಡ್ದು ಗುಡ್ಡೆ ಹಾಕ್ತೀಯ. ಹಾಕ್ ನೋಡೋಣ. ಇಡಿಯಟ್. What? Who's the boy? ವಿಕಿ? ನಿಮ್ ವಿಕೆ ಅಲ್ಲ ಸರ್, ಚಕಿ. ರಾವ್ ಬಹದ್ದೂರ್ ಮಗ ಚಕ್ರವರ್ತಿ. ಇಲ್ಲಿರೋ ಹೇಳಿಕೆ ಪ್ರಕಾರ ಯಾರೋ ದಾಡಿವಾಲನ್ ಕೆಲಸ ಅಂತ ಕಾಣುತ್ತೆ. ದಾಡಿವಾಲನೂ ಅಲ್ಲ, ಗಾಡಿವಾಲನೂ ಅಲ್ಲ. ಐ ನೋ ಹೂ ದಟ್ ಸನ್ ಆಫ್ ಎ ಬಿಚ್ ಇಸ್. ಕಮ್ ಟು ದ ಆಫೀಸ್ ಕ್ವಿಕ್. ಟೇಕ್ ದಿಸ್ ವಾರೆಂಟ್ ಅಂಡ್ ಅರೆಸ್ಟ್ ದಟ್ ಬಾಸ್ಟರ್. ಯಾರು ಸರ್? ಇನ್ಯಾರು? ನಿನ್ ಫ್ರೆಂಡ್ ಆಂಥೋನಿ? ಯಾ. ನೋ ಸರ್, ಇಟ್ಸ್ ಇಂಪಾಸಿಬಲ್. ನಿಮ್ಮ ಚಿತ್ರಹಿಂಸೆನೆ ಸಾಕಾಗಿ ಇನ್ನು ಸುಧಾರಿಸ್ಕೊತಾ ಇದ್ದಾರೆ ಅವರು. ಡೋಂಟ್ ಟಾಕ್ ಬುಲ್ಶಿಟ್. ಅವನ್ ಸುಧಾರಿಸ್ಕೋತಾ ಇಲ್ಲ, ನಮ್ಮನ್ನ ಸುಧಾರಣೆ ಮಾಡೋಕ್ ನಿಂತಿದ್ದಾನೆ. 7 ಗಂಟೆಗೆ ಫೋನ್ ಮಾಡಿ ನನ್ನನ್ನೇ ಹೆದರ್ಸ್ದ ಬಾಸ್ಟರ್ಡ್. ಹಾಗಾದ್ರೆ ಧರ್ಮ ಯುದ್ಧ ಶುರುವಾಗಿದೆ ಎನ್ನಿ. ಮೈ ಫುಟ್. ಧರ್ಮನೂ ಇಲ್ಲ, ಯುದ್ಧನೂ ಇಲ್ಲ. ಗೋ ಅಂಡ್ ಗೆಟ್ ಹಿಮ್ ಫಾಸ್ಟ್. ಮೂವ್. ವೈ ದ ಹೆಲ್ ಆರ್ ಯು ಸ್ಟ್ಯಾಂಡಿಂಗ್ ಲೈಕ್ ಎ ಫೂಲ್? ನೋಡಕ್ಕೆ ಫೂಲ್ಗಿಂತ ಸ್ಕೌಂಡ್ರಲ್ ಲೈಕ್ ಚೆನ್ನಾಗಿ ಕಾಣ್ತಾನೆ ಅಂತ. ಇನ್ಸ್ಪೆಕ್ಟರ್. ಲಾರ್ಡ್ ಕಮಿಷನರ್, ಆಂಥೋನಿ ಇಸ್ ಡೂಯಿಂಗ್ ಅವರ್ ಡ್ಯೂಟಿ. ಕೊಲೆ ಮಾಡಿರಲಿ ಮಾಡಿಲ್ಲದೆ ಇರಲಿ, ಐ ವೋಂಟ್ ಟಚ್ ಹಿಮ್ ಅಟ್ ಎನಿ ಕಾಸ್ಟ್. ಹೌ ಡೇರ್ ಯು ಸಪೋರ್ಟ್ ಎ ಕ್ರಿಮಿನಲ್ ದಟ್ ಟು ಇನ್ ಫ್ರಂಟ್ ಆಫ್ ಮೀ? ಹೌ ಡೇರ್ ಯು ಹಶ್ ಅಪ್ ಎ ಜೆನ್ಯೂನ್ ಕೇಸ್ ಆಫ್ ರೇಪ್ ಅಂಡ್ ಮರ್ಡರ್ ಬಟ್ ಟು ದ ಗಾರ್ಡಿಯನ್ ಆಫ್ ಲಾ? ನೀನು ಹತ್ತು ಮೀರಿ ಮಾತಾಡ್ತಾ ಇದೀಯಾ? ನಿನ್ನ ಮಧ್ಯೆ ಒಂದು ಲಕ್ಷ್ಮಣ ರೇಖೆ ಇದೆ, ಅದನ್ನು ಮಾತ್ರ ಮರಿಬೇಡ. ಅದನ್ನು ಹಾಕಿದ್ದು ನನ್ನಂತಹ ಗಂಡಸ್ಗಲ್ಲ, ನಿನ್ನಂತಹ ವೀಕ್ ಮೈಂಡೆಡ್ ಹೆಂಗಸ್ಗೆ. ಯೂಸ್ ಕೌಂಟ್. ಆಂಥೋನಿ ನೇರಿದುಕೊಂಡು ಬೆಳೆದವನು, ಅಷ್ಟು ಸಲೀಸ ಕತ್ತೆಗಳ ಕಡೆಗೆ ಸಿಗೋನಲ್ಲ. ಒಬ್ಬ ಎಕ್ಸ್ ಪೊಲೀಸ್ ಆಫೀಸರ್ಗೆ ಅನ್ಯಾಯ ಮಾಡೋ ನಿಮ್ಮಂಥವ್ರಿಂದಲೇ ಜನ ಪೊಲೀಸರನ್ನ ಕಜ್ಜಿ ನಾಯಿ ನೋಡಿದಾಗ ನೋಡಿ ಚೀತು ಅಂತ ಉಗಿಯೋದು. ನನ್ನಂಥ ಎಸ್ಐಗಳು ಹೋಟೆಲ್ ರೂಮ್ಗಳಲ್ಲಿ ನೇಣು ಹಾಕೊಳ್ಳೋದು ಅಂತ ಕಾಣುತ್ತೆ. ಇದರ ಪರಿಣಾಮ ಏನಾಗುತ್ತೆ ಗೊತ್ತಾ? ಏನೋ ಮಾಡ್ತೀಯಾ? ಗುಂಡಿ ಕೊಲಿಸ್ತೀಯಾ? ಇಲ್ಲ ಸುಳ್ಳು ಕೇಸ್ ಫೈಲ್ ಮಾಡಿ ರಾತ್ರೋರಾತ್ರಿ ಗಲ್ಲಿಗೇರಿಸ್ತೀಯಾ? ಅದೆಲ್ಲ ಆಮೇಲೆ. ಮೊದಲು ನಿನ್ನ ಡಿಸ್ಮಿಸ್ ಮಾಡ್ತೀನಿ. ನೀನೇನು ನಾನು ಡಿಸ್ಮಿಸ್ ಮಾಡೋದು? ನಾನೇ ರಿಸೈನ್ ಮಾಡ್ತೀನಿ. ಕಬ್ಬು ನಾಟ ಹೊಡೆಯೋ ನಿನ್ನಂತ ಅಲಾಲ್ಟೋಪಿ ಅಧಿಕಾರಿ ಜೊತೆ ಕೆಲಸ ಮಾಡೋದು ಒಂದೇ, ಶ್ರೀಮಂತ ಮನೆ ಕಜ್ಜಿನಾಗೆ ಸೋಪಚ್ಚೋದು ಒಂದೇ. For more updates, like, comment, subscribe to our channel.